ಒಂದು ಒಳ್ಳೆ ಪ್ರೀಮಿಯಂ ಪ್ಲಾಟ್ನ ಯಾರಾದರೂ ನೋಡ್ತಾ ಇದ್ರೆ ಸೊ ನಾನು ಈ ಲೇಔಟ್ನ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಕೇಳಿದ್ರೆ ಒಂದು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಈ ಒಂದು ಲೇಔಟು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಕನೆಕ್ಷನ್ ಆಗಿರ್ಬೋದು, ಸೊ ಮನೆ ಕಟ್ಟೋದಕ್ಕೆ ಏನೇನು ಬೇಕು ವ್ಯವಸ್ಥೆ ಎಲ್ಲ ಥರ ವ್ಯವಸ್ಥೆನೂ ಇವ್ರು ಮಾಡಿಕೊಟ್ಟಿರುವಂಥದ್ದು. ಫುಲ್ ಸೈಟ್ 30-40 ತೊಗೊಳೋದಕ್ಕಾಗಲ್ಲ, ಹಾಫ್ ಸೈಟ್ ತಗೋಬೇಕು ಅಂತ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು 800 ಸ್ಕ್ವೇರ್ ಫೀಟ್ ಅಲ್ಲೂ ಸಿಗುತ್ತೆ ಸರ್. ಈ ಒಂದು ಲೇಔಟ್ ಫುಲ್ ಗೇಟೆಡ್ ಕಮ್ಯುನಿಟಿ ಕೊಟ್ಟಿದ್ದೀರಾ, ಫುಲ್ ಕಾಂಪೌಂಡ್ ವಾಲ್ ಇದೆ, ಎಂಟ್ರೆನ್ಸ್ ಗೇಟ್ ಇದೆ, ಅದು ಅಲ್ಲದೆ CC ಕ್ಯಾಮ್ರಾ ಫೆಸಿಲಿಟಿ ಕೂಡ ಕೊಟ್ಟಿದ್ದೀರಾ. ಈಗ ನಾಳೆ ದಿನ ಮನೆ ಕಟ್ಕೊಂಡ್ ಬರೋರಿಗೆ ಭಯ ಅನ್ನೋದು ಏನೂ ಇರೋದಿಲ್ಲ. CC ಕ್ಯಾಮ್ರಾ ಫೆಸಿಲಿಟಿ ಮತ್ತೆ ಸೆಕ್ಯೂರಿಟಿ ಇದ್ರೆ ಭಯಪ ಅಪ್ರೂವಲ್ ಏನಾಗಿದೆ ಅದು ಅಪ್ರೂವಲ್ ಕಾಪಿನ ನೀವು ನೋಡ್ತಿರ್ಬೋದು. ಈ ಲೇಔಟ್ ಪ್ಲಾನ್ ಏನಿದೆ, ಲೇಔಟ್ ಬಂದು ಈ ತರ ಒಂದು ಪ್ಲಾನ್ ಬರ್ತಾ ಇದೆ. ನಿಮ್ ಚಾನಲ್ ಇಂದ ಬರೋರಿಗೆ 10 ಗ್ರಾಮ್ ಗೋಲ್ಡ್ ಫ್ರೀ ಅಂತ ಮಾಡ್ತಿದ್ದೀವಿ. 10 ಗ್ರಾಮ್ ಗೋಲ್ಡ್ ಈ ಮಂತ್ ದೇವನಹಳ್ಳಿ ಯಲಹಂಕ ಸೈಡು. ಸೊ ಯಾರಾದರೂ ಒಂದು ಪ್ರೀಮಿಯಂ ಪ್ಲಾಟ್ನ ಹುಡುಕ್ತಾ ಇದ್ರೆ, ಅದು ಅಲ್ಲದೆ ಚಿಕ್ಕಬಳ್ಳಾಪುರ ಮೇನ್ ರೋಡ್ ಏನಿದೆ, ಮೇನ್ ರೋಡ್ ಪಕ್ಕದಲ್ಲೇ ಒಂದು ಅಟ್ಯಾಚ್ ಆಗಿರುವಂಥ ಲೇಔಟ್ ಅಂತಲೇ ಹೇಳ್ಬೋದು. ಒಂದು ಪ್ರೀಮಿಯಂ ಪ್ಲಾಟ್ಗಳು ಇಲ್ಲಿ ನಿಮಗೆ ಸಿಗ್ತಾ ಇರೋವಂಥದ್ದು, ಅದು ಅಲ್ಲದೆ ಭಯಪ ಅಪ್ರೂವ್ಡ್ ಆಗಿರುವಂಥದ್ದು. ಸೊ ಪ್ರತಿ ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಗೇಟೆಡ್ ಕಮ್ಯುನಿಟಿ, ಫುಲ್ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಒಳಗಡೆ ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರ್ಬೋದು ಅಥವಾ ಮನೆ ಕಟ್ಟೋಕ್ಕಾಗಿರ್ಬೋದು. ಒಂದು ಒಳ್ಳೆ ಪ್ರೀಮಿಯಂ ಪ್ಲಾಟ್ನ ಯಾರಾದರೂ ನೋಡ್ತಾ ಇದ್ರೆ ಸೊ ನಾನು ಈ ಲೇಔಟ್ನ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಕೇಳಿದ್ರೆ ಒಂದು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಈ ಒಂದು ಲೇಔಟು ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರ್ತಾ ಇದೆ. ಸೊ ಎಲ್ಲ ಥರ ಅಮ್ಯುನಿಟೀಸ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಕನೆಕ್ಷನ್ ಆಗಿರ್ಬೋದು, ಸೊ ಮನೆ ಕಟ್ಟೋದಕ್ಕೆ ಏನೇನು ಬೇಕು ವ್ಯವಸ್ಥೆ ಎಲ್ಲ ಥರ ವ್ಯವಸ್ಥೆನೂ ಇವ್ರು ಮಾಡಿಕೊಟ್ಟಿರುವಂಥದ್ದು. ಸೊ ಫುಲ್ ಡೆವಲಪ್ಮೆಂಟ್ ಆಗಿದೆ, ಯಾವುದು ವರ್ಕ್ ಪೆಂಡಿಂಗ್ ಇರುವಂಥದ್ದು ಯಾವುದೂ ಇರೋದಿಲ್ಲ. ಸೊ ಏನೇನು ಅಮ್ಯುನಿಟೀಸ್ನ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಲೆಂತ್ ಮಾಡೋಕ್ಕೋಗಲ್ಲ ವಿಡಿಯೋನ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ಲ್ಯಾಂಡ್ಕೋ ಪ್ರಾಪರ್ಟೀಸ್ ಕಡೆಯಿಂದ ಕಾವ್ಯ ಅವರಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ವೆಲ್ಕಮ್ ಮಾಡ್ಕೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ಇದೊಂದು ಪ್ರಾಜೆಕ್ಟ್ ನೋಡ್ತಾ ಇದ್ದೀವಿ. ಸೊ ಇದು ಬಂದು ಯಲಹಂಕ ಬಳಿ ಮಾಡಿದ್ದೀರಾ ಪ್ರಾಜೆಕ್ಟ್. ಸೊ ನಾನು ಮೊದಲು ಇದಕ್ಕೂ ಮುಂಚೆ ನಾನು ನಿಮ್ಮ ಕಂಪ್ನಿ ಬಗ್ಗೆ ಕೇಳಬೇಕು. ಈಗ ಲ್ಯಾಂಡ್ಕೋ ಪ್ರಾಪರ್ಟೀಸ್ ಅನ್ನೋದೇನಿದೆ, ಆ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಸೊ ಲ್ಯಾಂಡ್ಕೋ ಪ್ರಾಪರ್ಟೀಸ್ ಬಂದು 8 years ರನ್ ಆಗ್ತಿದೆ. ಸೊ ಅದರ ಪಾರ್ಟ್ ಆಫ್ ಆಗಿ ನಾನು ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಆಲ್ಮೋಸ್ಟ್ 20+ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡು ಬಂದು ದೇವನಹಳ್ಳಿ ಇದೊಂದು ಲಾಂಚ್ ಮಾಡ್ತಿದ್ದೀವಿ. ಇದೊಂದು ಪ್ರಾಜೆಕ್ಟ್ ದೇವನಹಳ್ಳಿ ಮಾಡ್ತಿದ್ದೀವಿ. ಅಂದ್ರೆ 20 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಇದೊಂದು ಹೊಸ ಪ್ರಾಜೆಕ್ಟ್ ನ ಮಾಡಿದ್ದೀರಾ? ಹೌದು ಮೇಡಮ್. ಈ ಒಂದು ಪ್ರಾಜೆಕ್ಟ್ ಏನ್ ಮಾಡಿದ್ದೀರಾ, ಎಲ್ಲಿ ಲೊಕೇಟ್ ಆಗಿರುವಂತದ್ದು, ಒಂದು ಎಕ್ಸಾಕ್ಟ್ ಲೊಕೇಶನ್ ಒಂದ್ಸರಿ ಹೇಳಿ ಸರ್. ಇದು ಬಂದು ಯಲಹಂಕ ದೇವನಹಳ್ಳಿ ಇದೆ ಅಲ್ಲ, ಸೊ ಹಾವತ್ತೆ ಹೈವೇ ಇಂದ ಜಸ್ಟ್ 800 meters ತಗೊಂಡುತ್ತೆ. ಯಶಸ್ವಿನಿ ಹಿಲ್ ನೆಸ್ಟ್ ಅಂತ. ಸೊ ಪ್ರಾಜೆಕ್ಟ್ ನೇಮ್ ಇದು. ಪ್ರಾಜೆಕ್ಟ್ ಜಸ್ಟ್ 800 meters. ಅದು ವಿಲೇಜ್ ಗೆ ಒಂದು ಅಟ್ಯಾಚ್ ಆಗಿರುವಂತ ಒಂದು ಪ್ರಾಪರ್ಟಿ. ಸೊ ಇವಾಗ ಫ್ರಂಟ್ ಆರ್ಚ್ ಗೇಟ್ ಏನ್ ನೋಡ್ತಾ ಇದೀವಿ. ಸೊ ಪೂರ್ತಿ ಡೀಟೇಲ್ಸ್ ನ ಕೊಡೋಣ ಅಲ್ವಾ ಒಳಗಡೆ? ಮೇಡಮ್ ಇವಾಗ ಲೇಔಟ್ ಒಳಗಡೆ ವಿಸಿಟ್ ಮಾಡಿದೀವಿ. ಸೊ ಇದು ಎಷ್ಟು ಎಕರೆಲ್ಲಿ ಮಾಡಿದಿರಿ ಈಗ ಅಟ್ ಪ್ರೆಸೆಂಟ್? ಸರ್ ಇದು ಬಂದು 2.5 acres ಇದೆ ಸರ್. 2.5 acres ಅಲ್ಲಿ ಬರುತ್ತೆ. ಓಕೆ. ನಂಬರ್ ಆಫ್ ಸೈಟ್ಸ್ ಅಂತ ಬಂದ್ರೆ ಸೊ 56 sites ಇದೆ ಟೋಟಲ್ ಪ್ಲಾಟ್ಸ್. 56 ಸೈಟ್ ಅವೈಲೇಬಲ್ ಇದೆ. ಈಗ ಏನಾದರೂ ಸೋಲ್ಡ್ ಔಟ್ ಆಗಿದೆಯಾ ಇಲ್ಲ ಅಂತಂದ್ರೆ ಎಲ್ಲ ಅವೈಲೇಬಲ್ ಇದೆ ಹೇಗೆ? ಸರ್ ಈಗ ಲಾಂಚಿಂಗ್ ಅಲ್ವಾ, ಸೊ 10 plots ಬುಕಿಂಗ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಲಾಂಚಿಂಗ್ ಅಂತ. ಹೌದು. ಓಕೆ. ಇನ್ನೊಂದು 46 ಪ್ಲಾಟ್ ಅವೈಲೇಬಲ್ ಇದೆ. ಓಕೆ. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ ಮೇಡಮ್? ಯಾವ್ಯಾವ ಫೇಸಿಂಗ್ ಸಿಗುತ್ತೆ? ಫೇಸಿಂಗ್ ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ, ಸೊ ನಾರ್ತ್ ಫೇಸಿಂಗು ಇದೆ. ಸೊ ಸೈಜಸ್ ಅಂತ ಡೈಮೆನ್ಷನ್ಸ್ ಅಂತ ಬಂದ್ರೆ 30-40 ಸ್ಟಾರ್ಟ್ ಆಗುತ್ತೆ. 30-40. ಸೊ ಹಾಟ್ ಸೈಜ್ ಕಾರ್ನರ್ ಪ್ಲಾಟ್ಸ್ 30-50. 30-50 ಸಿಗುತ್ತೆ. ಸೊ ನಿಮಗೆ 800 ಸ್ಕ್ವೇರ್ ಫೀಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಡೈಮೆನ್ಷನ್ಸ್ ಅಲ್ಲಿ. ಅಂದ್ರೆ ಸ್ಟಾರ್ಟಿಂಗ್ ಸ್ಕ್ವೇರ್ ಫೀಟ್ ಅಂತಂದ್ರೆ 800 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌದು, 800 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೂಪರ್. ಯಾಕಂದ್ರೆ ಎಷ್ಟೊಂದು ಜನ ನೋಡ್ತಾ ಇರ್ತಾರೆ ಈಗ ಫುಲ್ ಸೈಟ್ 30-40 ತೊಗೊಳೋದಕ್ಕಾಗಲ್ಲ, ಹಾಫ್ ಸೈಟ್ ತಗೋಬೇಕು ಅಂತ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು 800 ಸ್ಕ್ವೇರ್ ಫೀಟ್ ಅಲ್ಲೂ ಸಿಗುತ್ತೆ ಸರ್. ನಮ್ಮ ಹತ್ರ ಎಲ್ಲಾನು ಸಿಗುತ್ತೆ. ಓಕೆ. 56 ಸೈಟ್ಸ್ ಏನ್ ಬರ್ತಾ ಇದೆ, ಈ ಒಂದು ಲೇಔಟ್ ಫುಲ್ ಗೇಟೆಡ್ ಕಮ್ಯುನಿಟಿ ಕೊಟ್ಟಿದ್ದೀರಾ. ಫುಲ್ ಕಾಂಪೌಂಡ್ ವಾಲ್ ಇದೆ, ಎಂಟ್ರೆನ್ಸ್ ಗೇಟ್ ಇದೆ, ಅದು ಅಲ್ಲದೆ CC ಕ್ಯಾಮ್ರಾ ಫೆಸಿಲಿಟಿ ಕೂಡ ಕೊಟ್ಟಿದ್ದೀರಾ. ಈಗ ಅಪ್ರೂವಲ್ ಅಂತ ಬಂದ್ರೆ, ಈಗ ಎಲ್ಲರೂ ತಗೊಳ್ಳೋರು ಅಪ್ರೂವಲ್ ಸೈಟ್ಗಳನ್ನ ಸುಮಾರು ಜನ ಹುಡುಕ್ತಾ ಇರ್ತಾರೆ. ಯಾಕೆಂದ್ರೆ ರೆವಿನ್ಯೂ ರಿಜಿಸ್ಟ್ರೇಷನ್ ನಡೀತಾ ಇಲ್ಲ, ಸುಮಾರು ತೊಂದರೆಗಳಾಗ್ತಾ ಇದೆ. ಅದಕ್ಕೋಸ್ಕರ ಅಪ್ರೂವಲ್ ಸೈಟ್ ಹುಡುಕ್ತಾ ಇರ್ತಾರೆ. ಇದು ಏನ್ ಅಪ್ರೂವಲ್ ಬರುತ್ತೆ ಸರ್? ಇದು ಬಂದು ಭಯಪ್ಪ ಬರುತ್ತೆ. ಭಯಪ್ಪ ಅಪ್ರೂವಲ್. ಸೊ ಇಂಡಿವಿಜುವಲ್ ಏಕಾತ ಇದೆ. ಇಂಡಿವಿಜುವಲ್ ಏಕಾತ ಇದೆ. ಈಗ ಕಸ್ಟಮರ್ ಯಾರಾದ್ರೂ ತಗೊಂಡ್ರೆ ಇಮಿಡಿಯೇಟ್ ಖಾತಾ ಟ್ರಾನ್ಸ್ಫರ್ ಆಗುತ್ತೆ? ಹೌದು ಸರ್, ಆಗುತ್ತೆ. ಎಷ್ಟು ದಿನ ಟೈಮ್ ತಗೊಳುತ್ತೆ? ಸೊ ಮ್ಯಾಕ್ಸಿಮಮ್ ರಿಜಿಸ್ಟ್ರೇಷನ್ ಆದ್ಮೇಲೆ 45 days ಅಂತ ತಗೊಳುತ್ತೆ. ಸೊ 45 days ಅಲ್ಲಿ ನಿಮಗೆ ಅವ್ರು ನಿಮ್ಗೆ ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಜಸ್ಟ್ 45 days ಅಲ್ಲಿ. ಹೌದು. ಅಂದ್ರೆ ಏನು ಇಶ್ಯೂ ಇರೋಲ್ಲ? ಏನು ಇಶ್ಯೂ ಇರಲ್ಲ ಸರ್, ಯಾಕಂದ್ರೆ ಇದು ಅಪ್ರೂವಲ್ ಲೆವೆಟ್ ಅಲ್ವಾ. ಸೊ ಲೀಗಲ್ ಎಲ್ಲ ನೋಡಿನೇ ನಾವು ಮಾರ್ಕೆಟಿಂಗ್ ಮಾಡ್ತೀವಲ್ಲ, ಸೊ ಆ ಥರದ್ದು ಏನು ತೊಂದರೆ ಇರಲ್ಲ. ಸೊ ಅದು ಅಲ್ಲದೆ ಎಲ್ಲಾ ತರ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡಿದೀರಾ. 100% ವರ್ಕ್ ಕಂಪ್ಲೀಟ್ ಆಗಿದೆ. ವರ್ಕ್ ಪೆಂಡಿಂಗ್ ಅನ್ನೋದು ಏನು ಇಲ್ಲ. ಸೊ ಲೀಗಲ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಆಫೀಸ್ ಒಂದ್ಸಲಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಸರ್? ಇದು ಆಫೀಸ್ ಬಂದು ಯಲಹಂಕ ಬಾಗ್ಲು ಕ್ರಾಸ್, ದ್ವಾರಕಾ ನಗರ SBI ಬ್ಯಾಂಕ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿದೆ ಲ್ಯಾಂಡ್ಕೋ ಪ್ರಾಪರ್ಟೀಸ್. ಸೊ ನಾನು ಲೊಕೇಶನ್ ಕೂಡ ಕೊಟ್ಟಿದ್ದೀನಿ ಆಫೀಸ್ಗೂ ಭೇಟಿ ಮಾಡಿ. ಲೇಔಟ್ಗೆ ಭೇಟಿ ಮಾಡಬೇಕು ಅಂದ್ರೆ ಅದ್ರದ್ದು ಲೊಕೇಶನ್ ಕೊಟ್ಟಿದ್ದೀನಿ. ಸೊ ನೀವು ಎರಡಕ್ಕೆ ಬೇಕಾದ್ರೂ ಬರ್ಬೋದಲ್ವಾ? ಯಾರಾದ್ರೂ ಇರ್ತಾರೆ ಮೇಡಮ್ ಇಲ್ಲಿ? ಪ್ರಾಜೆಕ್ಟ್ ಅಲ್ಲಿ ಇರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಇರ್ತಾರೆ, ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ಸೊ ಒನ್ ಸ್ಪಾಟ್ ಬುಕಿಂಗು ಮಾಡ್ಕೊಂತಾರೆ. ಸೊ ಇಷ್ಟ ಆದ್ರೆ ಕ್ಲೈಂಟ್ಸ್ ಮಾಡ್ಕೊಂತಾರೆ. ಓಕೆ. ನಾನು ಈ ಲೇಔಟ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕೂಡ ನೋಡಿದೆ. ಏನದು?
ಸರ್ ಅದೊಂದು ಆಫೀಸ್ ಮಾಡ್ತಿದ್ದಾರೆ, ಸೊ ಇಲ್ಲೇ ಕ್ಲೋಸಿಂಗ್ ಆಗುತ್ತಲ್ವಾ, ಸೊ ಕ್ಲೈಂಟ್ ಇಷ್ಟ ಆದ್ರೆ ಡಿಲೇ ಮಾಡೋದು ಸ್ವಲ್ಪ ದೂರ ಅಂತ ಅನ್ಸುತ್ತೆ ಆಫೀಸನು, ಸೊ ಇಲ್ಲೇ ಕ್ಲೋಸಿಂಗ್ ಅಂತ ಚೆನ್ನಾಗಿರುತ್ತೆ, ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ ಇಲ್ಲೇ ಕ್ಲೋಸಿಂಗ್. ಸೊ ಇಲ್ಲೇ ವಿಸಿಟ್ ಮಾಡಿದ್ರೆ ಕಸ್ಟಮರ್ ಇಲ್ಲೇ ಏನಾದ್ರು ಬುಕ್ಲೆಟ್ ತಗೋಬಹುದು, ಲೀಗಲ್ ಇಲ್ಲೇ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಇಲ್ಲೇ ಮಾಡ್ತಾರೆ. ಒಂದು ಸ್ಲಾಟ್ ಬುಕ್ ಮಾಡ್ಕೋಬೇಕು ಅಂದ್ರೆ ಇಲ್ಲೇ ಬುಕ್ ಮಾಡ್ಕೊಂಡು. ಮೇಡಮ್ ಇವಾಗ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ಅಂತ ಬಂದ್ರೆ ಈಗ ಕಸ್ಟಮರ್ ಯಾರೇ ಬಂದು ವಿಸಿಟ್ ಮಾಡಿ ತಗೊಂತೀನಿ ಅಂತಂದ್ರೆ ವಾಟರ್ ಲೈನ್ ನೋಡ್ತಾರೆ, ಎಲೆಕ್ಟ್ರಿಸಿಟಿ ನೋಡ್ತಾರೆ, ಎಲ್ಲಾ ತರ ಅಮ್ಯುನಿಟೀಸ್ ನ ನೋಡ್ತಾರೆ. ನೀವೇನ್ ಕೊಟ್ಟಿದ್ದೀರಾ ಈ ಲೇಔಟ್ಗೆ ಅಮ್ಯುನಿಟೀಸ್? ಸರ್ ನೋಡಿ, ಫಸ್ಟ್ ಆಫ್ ಆಲ್ ಬೈಯಪ್ಪ ಅಪ್ರೂವಲ್ ಅಂತಂದ್ರೆ ಸೊ ಎಲ್ಲ ಅಮ್ಯುನಿಟೀಸ್ ಕೊಟ್ಟಿರ್ತೀವಿ. ಸೊ ನಾರ್ಮಲ್ ಡಿ ಸಿ ಕನ್ವೆನ್ಷನ್ ಲೇಔಟ್ ಅದಕ್ಕಿಂತ ಸೊ ಇದಕ್ಕಂತ ಸ್ವಲ್ಪ ಬೈಯಪ್ಪ ಅಲ್ವಾ, ಸೊ ಎಲ್ಲ ಅಮ್ಯುನಿಟೀಸ್ ಕೊಟ್ಟಿರ್ತೀವಿ. ಒಂದು ಪ್ರೀಮಿಯಂ ಹೌದು, ಪ್ರೀಮಿಯಂ ಆಗಿ ಕೊಟ್ಟಿರ್ತೀವಿ. ಯಾಕಂದ್ರೆ ಅಪ್ರೂವಲ್ ಅಷ್ಟು ಈಸಿಯಾಗಿ ಕೊಡಲ್ಲ. ಬೈಯಪ್ಪ ಅಪ್ರೂವಲ್ಗೆ ಎಲ್ಲಾ ತರ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡಿದ್ರೆ ಮಾತ್ರ ಅಪ್ರೂವಲ್. ಹೌದು ಸರ್, ಹೌದು. ಇವಾಗ ಏನೇನ್ ಬರ್ತಾ ಇದೆ ಮೇಡಮ್? ಸೊ ಸ್ಟಾರ್ಟಿಂಗ್ ಗೇಟೆಡ್ ಕಮ್ಯುನಿಟಿ ಇದೆ. ಸೊ ಗೇಟೆಡ್ ಕಮ್ಯುನಿಟಿ, ಅದು ಕಾಂಪೌಂಡ್ ವಾಲ್. ಹೌದು ಸರ್, ಫುಲ್ ನೋಡ್ತಿದ್ದೀರಲ್ಲ, ಸೊ ಕಾಂಪೌಂಡ್ ವಾಲ್ ಇದೆ, CCTV ವಿತ್ ಸೆಕ್ಯೂರಿಟಿ ಇದೆ. ಸೊ 24 ಅವರ್ ಸೆಕ್ಯೂರಿಟಿ ಇರುತ್ತೆ. ಹೌದು ಸರ್, ಇರ್ತಾರೆ. ಈಗ ನಾಳೆ ದಿನ ಮನೆ ಕಟ್ಕೊಂಡ್ ಬರೋರಿಗೆ ಒಂದು ತೊಂದರೆ ಆಗುತ್ತೆ, ಭಯ ಅನ್ನೋದು ಏನೂ ಇರೋದಿಲ್ಲ. CC ಕ್ಯಾಮ್ರಾ ಫೆಸಿಲಿಟಿ ಮತ್ತೆ ಸೆಕ್ಯೂರಿಟಿ ಇದ್ರೆ ಸಾಕು. ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಒಂದು ಸಬ್ವೇಸ್ ಅದ 30 ಫೀಟ್ ರೋಡ್ಸ್ ಇದೆ, CC ರೋಡ್. 30 ಫೀಟ್ CC ರೋಡ್. CC ರೋಡ್. ನೀವು ನಾರ್ಮಲ್ ಆಗಿ ಟಾರ್ ರೋಡ್ ಆ ತರದ್ದೆಲ್ಲ ಏನಾಗಿಲ್ಲ, CC ರೋಡ್ ಕೊಟ್ಟಿದ್ದೀರಾ? ಹಾ, ನಾರ್ಮಲ್ ಆಗಿ ಟಾರ್ ರೋಡ್ ಹಾಕಿದ್ರೆ ಒಂದು 3 ಮಂತ್ಸ್ ಎಲ್ಲ ಕಿತ್ತೋಗುತ್ತೆ. ಸೊ ಇದು ಬಿಸಿಲು ಬೇರೆ ಅಲ್ವಾ. ಸೊ ವಾಟರ್ ಕನೆಕ್ಷನ್ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಓವರ್ ಟ್ಯಾಂಕು ಇದೆ ಅಲ್ಲಿ. ಸೊ 50,000 ಕೆಪಾಸಿಟಿ ಇರುತ್ತೆ. ಓಕೆ. ಮತ್ತೆ ಪಾರ್ಕ್ ಕೂಡ ಕೊಟ್ಟಿದ್ದೀರಾ? ಹೌದು ಸರ್, ಕಿಡ್ಸ್ ಗೆ ಪಾರ್ಕು ಕೊಟ್ಟಿದ್ದೀವಿ. ಸೊ ಸುಮಾರು ಎಲ್ಲ ಥರ ಅಮ್ಯುನಿಟೀಸ್ನ ಇವರು ಕೊಟ್ಟಿರುವಂಥದ್ದು. ಸ್ಟ್ರೀಟ್ ಲೈಟ್ ಕೂಡ ಕೊಟ್ಟಿದ್ದಾರೆ, ಅದು ನಿಮಗೆ ಎಲ್ಲ ಅಂಡರ್ ಗ್ರೌಂಡ್ ಕೇಬಲಿಂಗೇ ಕೊಟ್ಟಿರೋದು. ಎಲ್ಲ ಅಂಡರ್ ಗ್ರೌಂಡೇ ಕೊಡಬೇಕಾಗಿರೋದು ಮೇಡಮ್? ಹೌದು ಸರ್, ಅಂಡರ್ ಗ್ರೌಂಡ್ ಫುಲ್ ಸಿಸ್ಟಮೆಟಿಕ್ ಎಲ್ಲ ಇದು ಮಾಡ್ತಿರೋದು. ಓಕೆ. ಕಿಡ್ಸ್ಗೆ ಪ್ಲೇ ಥರ ಸ್ವಿಮ್ಮಿಂಗ್ ಪೂಲು ಇದೆ. ಓಕೆ. ಪ್ಲೇ ಏರಿಯಾನು ಕೊಟ್ಟಿದ್ದಾರೆ? ಪ್ಲೇ ಏರಿಯಾನು ಕೊಟ್ಟಿದ್ದೀವಿ ಸರ್. ಓಕೆ. ಪಾರ್ಕ್ ಕಮ್ಯುನಿಟೀಸ್ಗೆ ಇದೆ, ಮತ್ತೆ CAಗೆ ಒಂದು ಕಾಮನ್ ಏರಿಯಾ ಅದೇನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇಲ್ಲಿ ಪ್ರಾವಿಷನ್ ಕೊಟ್ಟಿರುವಂಥದ್ದು. ಮೇಡಮ್ ಇವಾಗ ಬೈಯಪ್ಪ ಅಪ್ರೂವ್ಡ್ ಅಂತ ಹೇಳಿದ್ರಿ, ಒಂದು ಸೆಟ್ ಆಫ್ ಲೀಗಲ್ ತೋರಿಸ್ಬೋಣ ಅಲ್ವಾ? ಶೋರ್ ಸರ್, ಒಂದ್ಸಲಿ ತೋರಿಸ್ಬೋಣ, ಹೇಳಿ ಮೇಡಮ್. ಸೊ ಇದು ಬಂದು 50 ಇಯರ್ಸ್ ರೆಕಾರ್ಡ್ಸ್ ಇದೆ. 50 ವರ್ಷದ ರೆಕಾರ್ಡ್ ಇದೆ. ಓಕೆ, ಸೂಪರ್. ಸೊ ಇದೆಲ್ಲನೂ ತೋರ್ಸಕ್ಕಾಗಲ್ಲ, ಸೊ ನಾ ಮೇನ್ ತೋರಿಸ್ತೇನೆ. ಓಕೆನಾ? ಬೈಯಪ್ಪ ಅಂತ ಅಪ್ರೂವಲ್ ಹೇಳಿದ್ದೆ ಅಲ್ವಾ, ಸೊ ಅದ್ರ ಕಾಪಿ ಇದು. ಸೊ ಬೈಯಪ್ಪ ಅಪ್ರೂವಲ್ ಏನಾಗಿದೆ, ಅದು ಅಪ್ರೂವಲ್ ಕಾಪಿನ ನೀವು ನೋಡ್ತಿರ್ಬೋದು. ಈ ಲೇಔಟ್ ಪ್ಲಾನ್ ಏನಿದೆ, ಲೇಔಟ್ ಬಂದು ಈ ತರ ಒಂದು ಪ್ಲಾನ್ ಬರ್ತಾ ಇದೆ. ಇಲ್ಲಿ ನಿಮಗೆ 800 ಸ್ಕ್ವೇರ್ ಫೀಟ್ ಸಿಗುತ್ತೆ, 30-40 ಸಿಗುತ್ತೆ, 30-50 ಡೈಮೆನ್ಷನ್ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಮೇಡಮ್ ಈಗ ಲೀಗಲ್ ಇದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಅಮೌಂಟ್ ಅಂತ ಇಟ್ಟಿರ್ತೀರಿ, ಎಷ್ಟು ಕೋಟ್ ಮಾಡ್ತಿದ್ದೀರಾ? ಇದು ಬಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಬುಕಿಂಗ್ ಅಂತ ಹೇಳ್ತೀವಿ, ಅದಕ್ಕೆ 1 lakh ಪೇ ಮಾಡಬೇಕು. 1 lakh ಪೇ ಮಾಡಿದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ಲೀಗಲ್ಗೆ ನಾವು ಅಡ್ವೊಕೇಟ್ ಹತ್ರ ಕೊಟ್ಟು ಲೀಗಲ್ ನೋಡ್ಕೊಬಹುದು. ಓಕೆ. ಎಷ್ಟು ದಿನ ಟೈಮ್ ಇರುತ್ತೆ? 7 to 10 days ಆಗುತ್ತೆ ಸರ್. 10 days ಆಗುತ್ತೆ, ಅದರಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ. ನೋಡಿ, 1 ಲಕ್ಷ ಏನು ಅಮೌಂಟ್ ಇರುತ್ತೆ ಅದನ್ನ ನೀವು ಪೇ ಮಾಡಿದ್ರೆ ಈ ಬುಕ್ಲೆಟ್ ನಿಮಗೆ ಸಿಗುತ್ತೆ. 50 ವರ್ಷದ ಫ್ಲೋ ಸಿಗ್ತಾ ಇರುವಂಥದ್ದು. ಸೊ ಅದನ್ನ ನೀವು ಒಂದು ಸೆಟ್ ಡಾಕ್ಯುಮೆಂಟ್ನ ತೊಗೊಂಡು ನಿಮ್ಮ ಲಾಯರ್ ಯಾರಿದ್ದಾರೆ ಅವ್ರ ಹತ್ರ ತೊಗೊಂಡೋಗಿ ಫುಲ್ ಲೀಗಲ್ನ ಎನ್ಕ್ವೈರಿ ಮಾಡಿಕೊಂಡು ಲೀಗಲ್ ಒಪಿನಿಯನ್ ತೊಗೊಂಡು ನಂತರ ನೀವು ಇಲ್ಲಿ ಬಂದು ಯಾವ ಸೈಟ್ ಇಷ್ಟ ಆಗುತ್ತೆ ಆ ಸೈಟ್ನ ನೀವು ಬುಕ್ ಮಾಡ್ಕೋಬೋದು. ಈ ಲೇಔಟ್ಗೆ ಈಗ ಕಸ್ಟಮರ್ ಬಂದು ವಿಸಿಟ್ ಮಾಡಿ ತೊಗೊಳ್ಬೇಕು ಅಂತಂದರೆ ಸರೌಂಡಿಂಗ್ ಫೆಸಿಲಿಟಿಗಳಾಗಿರ್ಬೋದು, ಈಗ ಸ್ಕೂಲು, ಕಾಲೇಜಸ್ಸು, ಗ್ರಾಸರೀಸ್ ಐಟಮ್ ಬೇಕಾಗುತ್ತೆ, ಅದನ್ನೆಲ್ಲ ನೋಡ್ತಾರೆ. ಹೌದು. ಸೊ ಅದೆಲ್ಲ ಎಲ್ಲ ಹತ್ರದಲ್ಲಿ ಇದೆ ಹೇಗೆ? ಹಾಂ ಸರ್, ಇದೆಲ್ಲ ಇಲ್ಲೇ ಇದೆ. ಸೊ ಮೇಯ್ನ್ ನೋಡ್ಬೇಕಂತಂದ್ರೆ ನಾರ್ತ್ ಬ್ಯಾಂಗ್ಳೂರ್ ಅಂದರೆ ಸೊ ಡೆವಲಪ್ ಆಗಿದ್ದಾರೆ ಅನ್ಸಲ್ಲ. ಸೊ ಐಟಿ ಹಬ್ ಬಂದು ಇಲ್ಲೇ ಬರ್ತಿದೆ. ಸೊ ನಿಮಗೆ ದೇವನಹಳ್ಳಿಯಿಂದೆಲ್ಲ ಜಸ್ಟ್ 2 kilometers ತಗೊಂತಿದೆ. ಜೈನ್ ಕಾಲೇಜ್ ಯೂನಿವರ್ಸಿಟಿನೂ ಅಲ್ಲೇ ಇದೆ. ಓಕೆ. ಎಲ್ಲ ಸರೌಂಡಿಂಗ್ ಫೆಸಿಲಿಟಿ ಎಲ್ಲ ಎಲ್ಲ ಹತ್ರದಲ್ಲೇ ಇದೆ ಆಲ್ಮೋಸ್ಟ್. ಹೌದು ಸರ್. ಸೊ ಯಾವುದಕ್ಕೂ ದೂರ ಅಲ್ಲಿ ಹೋಗ್ಬೇಕು, ಅಷ್ಟು ದೂರ ಹೋಗ್ಬೇಕು, ಇಷ್ಟು ದೂರ ಹೋಗ್ಬೇಕು, ಅದು ಅಲ್ಲದೆ ನೈಸ್ ರೋಡ್ ಪಕ್ಕದಲ್ಲೇ ಬರುವಂಥ ಈ ಒಂದು ಪ್ರಾಜೆಕ್ಟು ಪ್ರೀಮಿಯಂ ಸೆಗ್ಮೆಂಟಲ್ಲೇ ಬರ್ತಾರಂತ ಒಂದೊಂದು ಪ್ಲಾಟ್ಸ್ಗಳು ನೀವು ನೋಡ್ತಾ ಇರ್ಬೋದು. ಒಂದ್ಸಲಿ ಗೂಗಲ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸುಮಾರು ಜನ ಹುಡುಕ್ತಾ ಇರ್ತಾರೆ ಬೆಂಗಳೂರು ನಾರ್ತ್ ಸೈಡು ಒಂದು ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಲೇಔಟ್ ಹುಡುಕ್ತಾ ಇರ್ತಾರೆ. ಲೇಔಟಲ್ಲಿ ಒಂದು ಇನ್ವೆಸ್ಟ್ಮೆಂಟ್ಗಾದ್ರೂ ಆಗಿರ್ಬೋದು, ಮನೆ ಕಟ್ಕೊಂಡು ಆ ಕಡೆ ಹೋಗ್ಬೋಣ ಅಂತ ಅಂದ್ಬಿಟ್ಟು ಒಂದು ಪೀಸ್ ಆಫ್ ಮೈಂಡ್ನ ಹುಡುಕ್ತಾ ಇರ್ತೀರಾ, ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೀಟೇಲ್ಸ್ ಏನಾದರೂ ಮಿಸ್ ಆಗಿತ್ತು ಅಂತಂದರೆ, ಏನಾದರೂ ನಿಮ್ಗೆ ಇನ್ನೂ ಮೋರ್ ಡೀಟೇಲ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ಕಾಲ್ ಮಾಡಿ. ಪ್ರತಿಯೊಂದು ಡೀಟೇಲ್ಸು ನಿಮಗೆ ಅವರು ಗೈಡ್ ಮಾಡ್ತಾರೆ ಅಂತ ಹೇಳ್ತಾ. ಸೊ ಮೇಡಮ್ ನೆಕ್ಸ್ಟು ಪ್ರೈಸ್ ವಿಷಯಕ್ಕೆ ಅಂತ ಬಂದುಬಿಟ್ರೆ ಪ್ರೈಸ್ ಏನು ಕೋಟ್ ಮಾಡ್ತಿದ್ದೀರಾ ಮೇಡಮ್? ಸರ್ ಆ್ಯಕ್ಚುಲಿ ಪ್ರೈಸ್ ಇರೋದು ಬಂದು 6,500. ಹೌದು. ಸೊ ಈ ಮಂತ್ ಮಾತ್ರ ಯಾಕಂತ ಹೇಳಿದ್ರೆ ಸೊ 6,300 ಲಾಂಚಿಂಗ್ ಅಲ್ವಾ, ಸೊ 6,300 ಅಂತ ಇದು ಮಾಡ್ತೀವಿ. ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರೆ 6,500ಗೆ ಇದು ಮಾಡ್ತೀವಿ. ಓಕೆ. ಅದೇನಾದರೂ ಫಿಕ್ಸ್ ಇರುತ್ತಾ ಇಲ್ಲ ಅಂತಂದ್ರೆ ನೆಗೋಷಿಯಬಲ್ ನಮ್ಮ ಚಾನಲ್ ಥ್ರೂ ನೋಡ್ಕೊಂಡು ಬರ್ತಾರೆ ನಮ್ಮ ವೀಕ್ಷಕರು? ಇದೆ ಸರ್, ಡಿಸ್ಕೌಂಟ್ ಇದೆ. ಸೊ ಆತ ಆಫರ್ ಕೊಟ್ಟಿದ್ದಾರೆ, ನಿಮ್ಮ ಚಾನಲ್ ಇಂದ ಬರೋರಿಗೆ 10 ಗ್ರಾಮ್ ಗೋಲ್ಡ್ ಫ್ರೀ ಅಂತ ಮಾಡ್ತಿದ್ದೀವಿ. 10 ಗ್ರಾಮ್ ಗೋಲ್ಡ್ ಈ ಮಂತ್ ಹೌದು. ಸೊ ನೋಡಿ, ಲೇಟ್ ಮಾಡಕ್ ಹೋಗ್ಬೇಡಿ. 10 ಗ್ರಾಮ್ ಗೋಲ್ಡ್ ಅದರಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ 1 ಲಕ್ಷ ದಾಟ್ಬಿಡುತ್ತೆ.
ಇವಾಗಿರೋ ಗೋಲ್ಡ್ ರೇಟ್ ಪ್ರಕಾರ ಇವಾಗ ಕೋಟಿಂಗ್ ಮಾಡ್ತಾ ಇರೋಂಥದ್ದು 6,300 ರೂಪಾಯಿ ಕೋಟಿಂಗ್ ಮಾಡ್ತಾ ಇರೋದು. ಅದ್ರ ಜೊತೆಗೆ 10 ಗ್ರಾಮ್ ಗೋಲ್ಡ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಸೊ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮೇಡಮ್. ಫುಲ್ ಡೀಟೇಲ್ನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್.